ಜೀವ ಹಾನಿಯಾಗಿರ್ತಕ್ಕಂಥ ಹುಡುಗ ಯುವಕ ಸುಮಾರು 28ರಿಂದ 30 ವರ್ಷ ಶಿವಯ್ಯ ಅಂತ ಹೇಳಿ, ಅದು ಸ್ವಲ್ಪ ನೆಗ್ಲಿಜೆನ್ಸಲ್ಲಿ ಕೂಡ ಆಗಿದೆ. ಯಾಕಂತಂದರೆ ಅದು ಟ್ರ್ಯಾಕ್ಟರ್ನಲ್ಲಿ ಇರ್ತಕ್ಕಂಥ ಏನು ಈ ಬ್ರಿಡ್ಜ್ ದಾಟಬೇಕಾಗಿತ್ತು. ಮಳೆ ನೀರು ಜಾಸ್ತಿ ಇದ್ದರೂ ಕೂಡ ಸ್ವಲ್ಪ ಜಾಗೃತಿ ಮುಂದುವರಿಸಿದರೆ ಒಂದು ಜೀವ ಉಳಿತಕ್ಕಂಥ ಸಾಧ್ಯತೆ ಇರ್ತಿತ್ತು. ಆದರೂ ಕೂಡ ಈ ದುರಂತ ಘಟನೆಯಲ್ಲಿ ಆಗಿದೆ. ಅವ್ರ ಮನೆಗಳಿಗೆ, ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ವಿ. ನಾವು ಶಾಸಕರು ಎಲ್ಲ ಮುಖಂಡರುಗಳು ಹೋಗಿದ್ವಿ. ಸರ್ಕಾರ ವತಿಯಿಂದ ಏನು ನಾವು 5 ಲಕ್ಷ ರೂಪಾಯಿ ಅವರಿಗೆ ಪರಿಹಾರನ ಕೊಡಬೇಕು, ಅದನ್ನು ಮುಟ್ಟಿಸಿದ್ದೇವೆ. ಇವತ್ತು RTGS ಮುಖಾಂತರ ಮುಟ್ತದೆ. ಇಲ್ಲಿ ಮಾಧ್ಯಮ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆ, ಕರ್ನಾಟಕದ ಎಲ್ಲ ಜನರಿಗೆ ಎಲ್ಲಿ ಈ ಥರ ಭಾಳ ನೀರು ಜಾಸ್ತಿ ಪ್ರವಾಹದಿಂದ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಕ್ ತೊಗೊಂಡು ಬೈಕ್ ಆಗಿರಲಿ ಅಥವಾ 4 ವೀಲರ್ಗಳಾಗಿರಲಿ, ಟ್ರ್ಯಾಕ್ಟರ್ ಆಗಿರಲಿ, ಬಸ್ಗಳಾಗಿರಲಿ, ಲಾರಿಗಳಾಗಿರಲಿ, ಇವನ್ನೆಲ್ಲ ಇಂಥದ್ದೊಂದು ವಿಷಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ದರೂ ಕೂಡ ಅದನ್ನು ನೀವು ಪಾರಾಗ್ಬೋದು, ದಾಟ್ಬೋದು ಅಂತೇಳಿ ಅಂದಾಜು ಮೇಲೆ ನೀವು ಹೋಗ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಗೆ ಸುಮಾರು ಇಲ್ಲಿ ಕಳೆದ 2-3 ದಿನ ಏನು ಮಳೆ ಆಗಿದೆ, ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 130 ಮನೆ ನಮಗೆ ಹಾನಿಯಾಗಿದ್ದಾವೆ. ಮೇಜರ್ ಏನು ಮನೆ ಹಾನಿ ಆಗಿಲ್ಲ, ಬಟ್ ಸ್ವಲ್ಪ ಗಾಡಿ ಬೀಳ್ತಕ್ಕಂಥದ್ದು, ಗಾಡಿ ಒಂದು ಸೈಡ್ ಕುಸಿದು ಬೀಳ್ತಿರ್ತಕ್ಕಂಥದ್ದು, ಸುಮಾರು ಅಣ್ಣಿಗೇರಿ ಹಾಗೂ ನವಲ್ಗುಂದು ಹಾಗೂ ಸ್ವಲ್ಪ ಮಟ್ಟಿಗೆ ಕುಂದಗೋಳು, ಇವೆಲ್ಲ ಸೇರಿದ 130 ಮನೆಗಳು ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದಕ್ಕೆ ನಾವು ಪರಿಹಾರ ಕೊಡ್ತಕ್ಕಂಥದ್ದು, ಆ ಮನೆಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ನಾವು ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಾಗಿ ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲ ಜನರಿಗೆ ಸ್ವಲ್ಪ ಜಾಗೃತರಾಗಬೇಕು. ಏನು ಪ್ರಿಕಾಷನ್ಸ್ಗಳು ಸರ್ಕಾರ ಹೇಳುತ್ತೆ, ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳ್ತಾರೆ ಅದನ್ನ ಪ್ರಿಕಾಷನ್ಸ್ನ ಎಲ್ಲರೂ ಪಾಲನೆ ಮಾಡಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾರೆ. ಈಗ ಆಲ್ರೆಡಿ ಸರ್ಕಾರ ಹಂತದಲ್ಲಿ 3 ತಿಂಗಳ ಹಿಂದ್ಗಡೆನೆ ಮಾನ್ಯ ಶಾಸಕರು ಆಮೇಲೆ ನಮ್ಮ ಇಲಾಖೆಯವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ. ಇದು ನೀವು ತಾವು ಕೂಡ ಪ್ರಯತ್ನ ತಿರುಗಾಡ್ತಾರೆ. ಇವತ್ತು ಕೂಡ ಈ ಬಯಲುಸೀಮೆಯಲ್ಲಿ ಇಂಥ ಓವರ್ ಬ್ರಿಡ್ಜ್ಗಳು ಸಾಕಷ್ಟು ಬೇಕಾಗ್ತವೆ, ಸಾಕಷ್ಟು ಬ್ರಿಡ್ಜ್ಗಳು ಆಗಿದ್ದಾವೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ರಿಡ್ಜ್ ಉಳ್ಕೊಂಡಿದೆ. ಸೊ ಇದಕ್ಕೆ ನಾನು ಆಲ್ರೆಡಿ ನಮ್ಮ ಆಫೀಸರ್ಸ್ಗಳಿಗೆ ಹೇಳಿದ್ದೀನಿ. ನಾನೇ ಸ್ವತಃ ಹೋಗಿ ಸಚಿವರಿಗೆ ಮಾತಾಡಿ ಮನವರಿಕೆ ಮಾಡಿಸಿ ಈ ಬ್ರಿಡ್ಜ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೇ ಹಂತದಲ್ಲಿ ಒಂದು ಸ್ಪೀಡಾಗಿ ಬ್ರಿಡ್ಜ್ನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಪ್ರತಿ ಸಲ ಹಳ್ಳ ಬಂದಾಗ ಈ ಹಳ್ಳ ಸುತ್ತಮುತ್ತ ಇರೋ ಜಮೀನುಗಳಲ್ಲಿ ಬೆಳೆ ಹಾಳಾಗ್ತದೆ, ಪ್ರತಿ ಸಲನೂ ಆಗ್ತದೆ. ಬಟ್ ನಮ್ಗೆ ಯಾವ ಪರಿಹಾರ ಕೂಡ ಬರಲ್ಲ ಅಂತ ಮಾತು ನೋಡಿ. ಈ ಹಳ್ಳಕ್ಕೆ ನೀರು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತಕ್ಕಂಥ ಕಾರಣಗಳು ಭಾಳಷ್ಟಿದ್ದಾವೆ. ಯಾಕಂದರೆ ಬಯಲುಸೀಮೆಯಲ್ಲಿ ಏನು ಕಾಸುವೆ ಅಂತ ಹೇಳ್ತೀವಿ ನಾವು, ಈ ನಾಲಗಳು ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಈ ಬಳ್ಳಿಗಳು ಬೆಳ್ಕೊಂಡಿರ್ತಕ್ಕಂಥದ್ದು, ನಮ್ಮ ಬೆನ್ನೆಳ್ಳ ಆಗಿರ್ಬೋದು, ತುಪ್ಪರಿಯಳ್ಳ ಆಗಿರ್ಬೋದು, ಇವನ್ನೆಲ್ಲ ಸಹಜವಾಗಿ ಸುಮಾರು 15 ವರ್ಷ ನಾನು ಇಲ್ಲಿ ಬಂದು ಶಾಸಕನಾಗಿ ನೋಡ್ತಾ ಇದ್ದೀನಿ. ಈ ಸಮಸ್ಯೆ ಇದೆ. ಯಾವಾಗ ಎಕ್ಸಸ್ ರೈನ್ ಬರ್ತದೆ ಜಾಸ್ತಿ ನೀರು ಮತ್ತು ಹೊಲಗಳಿಗೆ ಬರ್ತಕ್ಕಂಥದ್ದು ಸಹಜ ಇದೆ. ಅದರಲ್ಲಿ ಇವತ್ತು ನಮ್ಮ ಈ ಭಾಗದಲ್ಲಿ ಎಷ್ಟು ರೈತರ ಅನಾನುಕೂಲ ಆಗಿದೆ, ಸಂಬಂಧಪಟ್ಟ ಇಲಾಖೆಯವರು ಕರ್ಕೊಂಬಂದಿದ್ದೀವಿ. ಅದನ್ನು ನಾವು ಚೆಕ್ಕು ಮಾಡಿಸ್ತೀವಿ. ಸರ್ಕಾರ ವತಿಯಿಂದ ಏನು ನಮಗೆ ಕೊಡಲಿಕ್ಕಾಗುತ್ತೆ, ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮನವಿ ಮಾಡ್ಕೊಂಡು ಈ ಮಳೆಯಿಂದ, ಹೆಚ್ಚಿನ ಮಳೆಯಿಂದ ಯಾರ್ಯಾರಿಗೆ ಬೆಳೆ ಹಾನಿಯಾಗಿದೆ ಅವ್ರನ್ನ ಚೆಕ್ ಮಾಡಿಸ್ಬಿಟ್ಟು ಸರ್ಕಾರ ವತಿಯಿಂದ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಈ ಹಳ್ಳಗಳು ಕಿರಿದಾಗಿರ್ತಾವಲ್ಲ ಸರ್, ಅಗಲೀಕರಣ ಮಾಡೋ ವ್ಯವಸ್ಥೆ ಏನಾದ್ರು ಮಾಡ್ತೀರಿ? ಯಾಕೆ ಬದು ಹೊಡೆದು ಹೊಲಗಳು ಹೊರಟಿದ್ದಾವೆ ಸರ್. ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಾದ್ರೆ ನೀವು ಎಷ್ಟು ಅಗಲೀಕರಣ ಮಾಡಿದ್ರು ಕೂಡ ಮತ್ತೆ ತುಂಬುತ್ತೀವಿ ಬದುಗಳು. JCB ಯಾಕೆ ನೀವು ಮಾಡಿದ್ರು ಕೂಡ, ಯಾಕಂದರೆ ಸಿಲ್ಟು, ಈ ಕರೆ ಭೂಮಿ ಏನು ಸಿಲ್ಟ್ ಇದೆ, -1 ಮೈಕ್ರಾನ್ -200 ಮೆಷಿನ್ ಇದೆ, ಅದು ಬಂದು ತುಂಬ್ತಾನೆ ಇರುತ್ತೆ. ಈಗ ಅದಕ್ಕೆ ಬೆನ್ನೆಳ್ಳಕ್ಕೆ ಸುಮಾರು ನಾವು 200 ಕೋಟಿ ವೆಚ್ಚದಲ್ಲಿ ಈಗ ಸಿಲ್ಟ್ ಎಳ್ತಕ್ಕಂಥ 30 ಕಿಲೋಮೀಟರ್ 60 ಕಿಲೋಮೀಟರ್ ಸಿಲ್ಟ್ ಎತ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀವಿ. ಇಲ್ಲಿ ಕೂಡ ರೈತರು ಏನು ಮಾಡ್ತೀವಿ, ನಮ್ಮ ರೈತರು ಏನು ಮಾಡ್ತಾರೆ, ಯಾವಾಗ JCBಗಳನ್ನ ಕಳಿಸ್ತೀವಿ, ಅವರು ಏನು ಬದು ಅಂತಾರಲ್ಲ, ಆ ಬದು ಮುಟ್ಟಕ್ಕೆ ಬಿಡಲ್ಲ, ಅಗಲ ಮಾಡೋಕ್ಕೆ ಬಿಡಲ್ಲ. ಆ ಸಮಸ್ಯೆನೂ ಇದೆ. ಭಾಳಷ್ಟು ಸಲ JCBಗಳು ನಾವು ಕಳಿಸಿದಾಗ, ಮೊನ್ನೆ ತಾನೇ ಇಲ್ಲಿ JCB ಬಂದಿದೆ. ಅಂದರೆ ರೈತರು ಅವರು ಸ್ವಲ್ಪ ನಮಗೆ ಕೋಪರೇಟ್ ಮಾಡಲಾರಂಥ ಸಂದರ್ಭದಲ್ಲಿ ಇಂಥ ನಾಲೆಗಳಲ್ಲಿ ಅಗಲ ಮಾಡೋದು ಕಷ್ಟ ಆಗುತ್ತೆ. ನೀವು ನಾಲೆನೇ ಅಗಲ ಮಾಡೋಂಗಿಲ್ಲ, JCBನೂ ಹೋಗಂಗಿಲ್ಲ ಅಂತಂದಾಗ ಈ ಸಮಸ್ಯೆಗಳು ಹಿಂಗೆ ಪರಿವಾಗಿ ಉಳಿತಕ್ಕಂಥದ್ದು ಕಾಣ್ತದೆ. ಅದಕ್ಕೆ ರೈತರು ಕೂಡ ಸ್ವಲ್ಪ ಇದಕ್ಕೆ ಸಹಕರಿಸ್ಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ.